ಒಂದೇ ಕೈಯಲ್ಲಿ ಆಶೀರ್ವಾದವನ್ನು ಮಾಡಿ, ಯಾರು ನಾರಿ ನೀನು, ಯಾರಮ್ಮ ನೀನು, ಎಲ್ಲರೂ ಕೂಡ ಅರ್ಧ ನಿಂತು ನನಗೆ ಊಟವನ್ನು ಕೊಟ್ಟರೆ ನೀನು ಬಂದು ಹತ್ರ ಬಂದು ಊಟವನ್ನು ಕೊಟ್ಟಿದ್ದೆ ಅಲ್ಲದೆ ನನ್ನ ವೃತ್ತಾಂತವನ್ನು ಕೇಳುತ್ತಿರುವ ಯಾರು ಕೂಡ ಕೇಳಿದಾಗ ಆಕೆಯು ವಿಕ್ರಮನ ರಾಜನ ಆ ಸೊಂಟದ ಪಟ್ಟಿಯನ್ನು ಕಳೆದು ಆ ಸೊಂಟದ ಪಟ್ಟಿಯಲ್ಲಿ ಒಂದು ರಾಜಮುದ್ರೆಯನ್ನು ಕಂಡು ಗುರುತು ಹಿಡಿದು ಆ ರಾಜನ ಪಾದಕ್ಕೆ ನಮಸ್ಕಾರವನ್ನು ಮಾಡಿ, ಮಹಾಪ್ರಭು, ನಾನು ಉಜ್ಜಯಿನಿ ನಗರದ ಮಗಳು ಎಂಬುದಾಗಿ ಹೇಳಿದಾಗ ನೀವು ಹೇಗೆ ಈ ರೀತಿ ದುಃಖಿಸುತ್ತಿರುವಿ? ನಿಮಗೂ ಆ ಉಜ್ಜಯಿನಿಗೂ ಏನು ಸಂಬಂಧ ಎಂದು ಕೇಳಿದಾಗ ರಾಜವಿಕ್ರಮನು ಮನದಲ್ಲಿ ನೊಂದು ಏನು ಹೇಳಿದ ಸುಮ್ಮನಿರಲು ಹಾಗೆಯೇ ತನ್ನ ರಾಜನೆಂಬುದಾಗಿ ಚಿಹ್ನೆಯಿಂದ ಗುರುತಿಡಿದು ಹೇಳಿದಾಳೆ, ಇದು ಎಲ್ಲ ದೇವರ ಮಾಯೆಯೋ ದೇವ, ಮಾಯೆಯೋ ಹಾಗಾಗಿ ಇದೆಲ್ಲ ದೇವರ ಮಾಯಮ್ಮ ಎಂಬುದಾಗಿ ಎಲ್ಲ ವೃತ್ತಾಂತವನ್ನ ಆಕೆ ಕೂಡ ಹೇಳಿದ ತಕ್ಷಣ ಹಾಗೆಯಾದರೂ ಆತನನ್ನ ಉಪಚರಿಸಿ ತನ್ನ ಪಲ್ಲಕ್ಕಿಯಲ್ಲಿ ವಿಕ್ರಮವನ್ನು ಕುಳ್ಳಿರಿಸಿಕೊಂಡು ಯಾವ ರೀತಿಯಾಗಿ ಹೋಗುತ್ತಿದ್ದಾರದಂತನೇ ಪಾಲಕಿಯೋಳು ತಾನು ರಾಯಾಗೆ ಕೋರಿದೆ, ಪಾಲಕಿಯೋಳು ತಾನು ರಾಯಾಗೆ ನನ್ನ ಮಂದಿರಕ್ಕೆ ಆ ಪಲ್ಲಕ್ಕಿಯಲ್ಲಿ ಕುಳಿಸಿಕೊಂಡು ಕರೆದುಕೊಂಡು ಹೋದಳು. ತಕ್ಷಣವೇ ಆ ಮಾವನು ನೋಡಿ ಆ ದೇವಿ ನೋಡಿ ಆಶ್ಚರ್ಯಪಡಿತನಾಗಿ, ಇದೇನು ಆಶ್ಚರ್ಯ ಅಮ್ಮ, ಈ ಕಳ್ಳನನ್ನು ಯಾಕೆ ಮನೆಗೆ ತಂದೆ ಎಂಬುದಾಗಿ ಹೇಳುತ್ತಿರಲು ಹಾಗೆ ನಗುತ್ತಾ ಅವನ ಕೂಡ ಯಾವ ರೀತಿ ಹೇಳ್ತಿರ್ಲಾರದಂತಲೇ ಇವರ ಉಜ್ಜನ ಪುರದ ಅರಸೋ, ಇವರ ಉಜ್ಜನ ಪುರದ ಅರಸೋ, ಮಹಾಪ್ರಭು, ಇವರು ಮಹಾಪ್ರಭುಗಳು, ಇವರೇ ವಿಕ್ರಮನೆಂಬುವನು ನಮ್ಮ ಉಜ್ಜಯಿನಿಪುರದ ಮಹಾರಾಜರು. ಆ ಗ್ರಹದ ರೀತಿ ಇವರಿಗೆ ಕಷ್ಟ ಬಂದಿದೆಯಪ್ಪ, ರಕ್ತವು ತಿರುಪಿ ಎಳುತ್ತೆ ದರದಲ್ಲಿದೆ ಸ್ವಾಮಿ. ಮಹಾಪ್ರಭು, ಮಾವನವರೇ, ನಾವೇನಾದರೂ ಈಗ ಕಿಂಚಿತ್ತು ಬುದ್ಧಿಯನ್ನು ಉಪಯೋಗಿಸಿದರೆ ನಾವು ಕುಬೇರರಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಇವರೇ 64 ವಿದ್ಯೆಗಳನ್ನು ಕಲಿತಂತಹ 54 ದೇಶದ ದೊರೆಗಳಲ್ಲಿ ಚಕ್ರವರ್ತಿಗಳಲ್ಲಿ ರಾಜ ವಿಕ್ರಮನು ಎಂಬುದಾಗಿ ಹೇಳಲು ಆ ಮಾವನಾದರೂ ಗಡಗಡ ನಡುಗುತ್ತಾ, ಅಮ್ಮ ಏನಾದರೂ ಆಗಲಿ ಆ ರಾಜನಿಗೆ ಒಂದು ಮಾತನ್ನ ಹೇಳಬೇಕೆಂಬುದಾಗಿ ಆ ಚಂದ್ರಶೇನ ರಾಜನ ಬಳಿಗೆ ಆ ಗಾಳಿಗನು ಯಾವ ರೀತಿಯಾಗಿ ಹೋಗುತ್ತಿರದಾರದಂತನೇ ರಾಜಪರಾಗು ಪಾವಿಪರಾಗು ಅಮ್ಮ ಅಜ್ಜನವರಿಂದ ಸಕರಾಪರಾಗು ರಾಜಪರಾಗು ಸ್ವಾಮಿಪರಾಗು ಅಮ್ಮ ಅಜ್ಜನವರಿಂದ ನಮ್ಮ ಮನೆಗೆ ತಂದು ಅನ್ನವನ್ನು ಮಹಾಪ್ರಭು, ಆ ತಸ್ಕರನಿಗೆ ಅನ್ನವನ್ನು ಕೊಡಬೇಕೆಂಬುದಾಗಿ ನಾನು ಯೋಚನೆ ಮಾಡಿದ್ದೇನೆ. ನನ್ನ ಗಾಣ ಆದ ಮೇಲೆ ಕುಳಿತು ಆ ಗಾಣದ ಎತ್ತನ್ನು ಹೊಡೆಯುವುದೆಂಬುದಾಗಿ ಹೇಳಿದ್ದಾನೆ. ಆದ್ದರಿಂದ ನನ್ನ ಗಾಣಕ್ಕೆ ಎಣ್ಣೆ ಬಂದಾಗ ಹಾಗಾಗತ್ತೆ. ಅದೇ ರೀತಿಯಾಗಿ ಒಬ್ಬ
ಅವನಿಗೆ ಅನ್ನ ಕೊಟ್ಟಂಗೆ ಆಗುತ್ತೆ, ದಯಮಾಡಿ ನನಗೆ ಆ ಅನುಗ್ರಹವನ್ನು ಕೊಡಬೇಕು ಎಂಬುದಾಗಿ ಆ ರಾಜನನ್ನು ಕೇಳಿದಾಗ ರಾಜನಿಗೆ ಅನುಮಾನ ಬರಲಿಲ್ಲ. ಯಾಕೆಂದ್ರೆ ಗಾಣದ ಮೇಲೆ ಕುಳಿತು ಗಾಣವನ್ನು ನಡೆಸಿಕೊಡ್ತಾರೆ ಎಂದು ಯಾವ ರೀತಿ ಹೇಳ್ತಿದ್ದಾನೆ. ನೀನು ಬಲರೆ ಭಾಗ್ಯವಂತ, ನೀನ ಕಡೆ ಭಾಗ್ಯವಂತ. ನನ್ನ ದೇಶದಲ್ಲಿ ಮಳೆ ಬೆಳೆಗೆ ಆಗ್ತಿರುವುದು ನಿಮ್ಮಿಂದ ಆಗಬಹುದು. ಅಪ್ಪಣೆಯನ್ನು ಕೊಟ್ಟೆ ಹೋಗಿ ಎಂಬುದಾಗಿ ಆ ರಾಜನು ಅಪ್ಪಣೆ ಕೊಟ್ಟಿದ್ದಾರೆ. ಕೇಳಿ ಆ ಮಂಡ ಕೈ ಇರ್ತಕ್ಕಂಥ ವಿಕ್ರಮವನ್ನು ಆ ಗಾಣದ ಮೇಲೆ ಕುಳ್ಳರಿಸಿ ಅವನನ್ನ ಹಗ್ಗದಿಂದ ಕಟ್ಟಿ ಆ ಗಾಣ ತಿರುಗ್ತಾ ಇದೆ. ಆ ಗಾಣ ತಿರುಗುವಾಗ ಆ ಗಾಣದ ಎತ್ತು ಇರೋರು ನಿಂತಾಗ ಬಾಯಿಲಿ ಹೇ ಎಂಬುದಾಗಿ ಬಾಯಿಲಿ ಎದುರಿಸಿ ಯಾವ ರೀತಿಯಾಗಿ ಆ ಗಾಣವನ್ನು ಹೊಡೆಯುತ್ತಿದ್ದಾರೆ. ರಕ್ತ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತಿದ್ದಾಗ ಇವತ್ತು ಗಾಣದ ಮೇಲೆ ಕುಳಿತಿರುವನು ನಾನು ಮಂಡನಲ್ಲ ಎಂಬುದಾಗಿ ತನ್ನ ಸಂತೋಷಕ್ಕೆ ತಾನೇ ಮೆಚ್ಚಿಕೊಂಡಿರುತ್ತಿರುವ ಸಮಯದಲ್ಲಿ ಹಾಗೆ ಆ ಕಾಲವನ್ನು ಕಳೆದ ವಿಕ್ರಮ ಒಂದು ದಿನ ವಿಕ್ರಮನು ಕುಳಿತಿರುವಾಗ ಇದ್ದಕ್ಕಿದ್ದ ಹಾಗೆ ಮನಸ್ಸಿಗೆ ಸಂತೋಷ ಆಗಿದೆ. ಅಷ್ಟೊತ್ತಿಗಾಗಲೇ ಶನಿ ಕಾಟ ಬರ್ತಾ ಇದೆ. ಒಂದು ದಿವಸ ಮನಸ್ಸಕ್ಕೆ ಅನಿಸ ಬಂತು, ಆ ವಿಕ್ರಮನು ಗಾಣದ ಮೇಲೆ ಕುಳಿತಿರಲು ಇದ್ದಕ್ಕಿದ್ದ ದೀಪಗಳೆಲ್ಲ ಆರಿ ಹೋಗಿದ್ದಾರೆ. ಯಾವಾಗ ಜ್ಯೋತಿ ಆರಿ ಹೋಯ್ತು ಮಧ್ಯರಾತ್ರಿ ಯಾರು ಕರೆದರೂ ಬರೋಲ್ಲ, ಎದ್ದು ಹೋಗಲು ಕಟ್ಟಿದ್ದಾರೆ, ಕೈ ಕಾಲಿಲ್ಲ. ಏನು ಮಾಡುವುದು ತೋಚದಿದ್ದಾಗ ತಾನು ಹಿಂದೆ ಕಲಿತಂತಹ ಆ ದೀಪ ಕಮಲ ರಾಗವನ್ನು ಹಾಡಿ ದೀಪಗಳನ್ನು ಬೆಳಗಿಸೋಣ ಎಂಬುದಾಗಿ ಯಾವ ರೀತಿಯಾಗಿ ದೀಪ ಕಮಲ ರಾಗವನ್ನು ಹಾಡುತ್ತಿದ್ದಾರಂತಾನೆ. ಜ್ಯೋತಿಯ ಬೆಳಗಿಸೋ